ಅದೇ ಈಗ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗಳಾಗ್ತಿದೆ ಸರ್. ಯತೀಂದ್ರ ಅವರು ಮತ್ತೆ ಹೇಳಿದ್ದಾರೆ ಸಿದ್ದರಾಮಯ್ಯನವರು 5 ವರ್ಷವೂ ಕೂಡ ಮುಂದುವರಿತಾರೆ, ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಅವ್ರಿಗೆ ಕೂಡ ಹೈಕಮಾಂಡ್ ಐತಿ, ನಮಗೆ ಕೂಡ ಹೈಕಮಾಂಡ್ ಐತಿ. ಹಂಗಾಗಿ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಿದ್ದೆ ಅದರ ಪ್ರಕಾರ ಹೋಗ್ತಿದ್ದೆ. ಇವಾಗ ಅವರು 108 ಸಮಸ್ಯೆಗಳಿದ್ದಾವೆ, ಅವ್ರ ಬಗ್ಗೆ ಅವ್ರು ಮಾತಾಡ್ಬೇಕು. ಅದು ಬಿಟ್ಟು ಕಾಂಗ್ರೆಸ್ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಏನೈತೆ ಅವ್ರಿಗೆ? ಹಂಗಾಗಿ ಅವ್ರದ್ದು ವಿಚಾರಗಳು ಬಹಳಷ್ಟು ಇದಾವೆ. ಹಂಗಾಗಿ ಅವರಲ್ಲಿ 3-4 ಗುಂಪುಗಳಿದ್ದಾವೆ. ಫಸ್ಟ್ ಅವ್ರು ಸರಿಪಡಿಸ್ಕೊಂಡ್ಮೇಲೆ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಒಂದು ಅರ್ಥ ಇರ್ತದೆ. ಅಲ್ಲ ಸರ್, ಇಲ್ಲಿ ಪ್ರಮುಖವಾಗಿ ಯತೀಂದ್ರ ಅವರೇ ಮಾತನಾಡ್ತಿದ್ದಾರೆ ಸರ್. ಯತೀಂದ್ರ ಅವರೇ ಮಾತನಾಡ್ತಾ ಇರೋದಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ತಮ್ಮ ತಂದೆಯವರೇ ಸಿದ್ದರಾಮಯ್ಯನವರು 5 ವರ್ಷವೂ ಕೂಡ ಮುಂದುವರಿತಾರೆ, ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ಕೂಡ ಕ್ಲಿಯರ್ ಆಗಿ ಹೇಳಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದು ಡಿಕೆ ಆಪ್ತರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಿದೆ. ಇದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಿದ್ದು ಸಿಎಂ ಹೇಳಿದ್ದಾರೆ. ಹೈಕಮಾಂಡ್ ಏನ್ ನಿರ್ಧಾರ ಅಂತಾನೆ ಅದಕ್ಕೆ ನಾನು ಬದ್ಧವಾಗಿರ್ತೀವಿ ಅಂತಂದು ಮುಖ್ಯಮಂತ್ರಿಗಳು ಹೇಳ್ಯಾರ. ಹಂಗಾಗಿ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದೇ ಫೈನಲ್. ಹೈಕಮಾಂಡ್ ಬದ್ಧವಾಗಿರ್ತೀವಿ ಅಂತ ಸಿಎಂ ಡಿಸಿಎಂ ಹೇಳಿದ್ಮೇಲೆ ಇನ್ನೊಂದು ನಾಯಕರು ಮಾತನಾಡ್ತಕ್ಕಂಥ ಅಗತ್ಯ ಇದೆಯಾ? ಅದನ್ನ ಪಕ್ಷದ ಚೌಕಟ್ಟಿನಲ್ಲಿ ಎಲ್ಲರೂ ಕುಂತ್ಕೊಂಡು ಮಾತಾಡ್ಬೇಕು. ಹಂಗಾಗಿ ಯಾರು ಕೂಡ ಇಂಡಿವಿಜುವಲ್ ಆಗಿ ನಾನಿರ್ಲಿ ಇನ್ನೊಬ್ಬರು ಇರ್ಲಿ ಯಾರು ಕೂಡ ಪಕ್ಷದ ತೀರ್ಮಾನ ಯಾರು ಕೂಡ ಬಹಿರಂಗವಾಗಿ ಮಾತಾಡಬಾರ್ದು. ಯತೀಂದ್ರ ಅವರು ಸಿಎಂ ಪುತ್ರರು ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ಮಹತ್ವ ಪಡೆದುಕೊಳ್ತಾ ಇದೆ. 100% ಒಪ್ಪಿಗೆ ಅದನ್ನ ಪಕ್ಷ ತೀರ್ಮಾನ ಮಾಡ್ತೈತೆ. ಯಾಕಂದ್ರೆ ನಮಗೆ ಕೂಡ ಇವಾಗ ಇಂಟಿಮೇಷನ್ ಐತಿ, ಯಾರು ಕೂಡ ಪಕ್ಷದ ವಿಚಾರಗಳು ಬಹಿರಂಗವಾಗಿ ಮೀಡಿಯಾ ಮುಂದೆ ಹೋಗಿ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೈತೆ ಅದಕ್ಕೆ ಬದ್ಧವಾಗಿರ್ತದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಸೊ ಇದು ಕಂಪ್ಲಿ ಗಣೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.